ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಭಾಗ್ಯ. ನಮ್ಮ ಹ್ಯಾಪಿ ಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಖಾರ ಪೊಂಗಲ್. ಖಾರ ಪೊಂಗಲ್ ತುಂಬ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಮೆಣಸು, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಗೋಡಂಬಿ ತುಂಬ ಟೇಸ್ಟಿಯಾಗಿರುತ್ತೆ. ಈ ಕ್ಲೈಮೇಟಿಗೆ ಮಾತ್ರ ಬಿಸಿ ಬಿಸಿಯಾಗಿ ಸೂಪರಾಗಿರುತ್ತೆ. ತಡ ಮಾಡದೆ ಶುರು ಮಾಡೋಣ ಬನ್ನಿ. 1 ಕಪ್ ಹೆಸರುಬೇಳೆ ತೊಗೊಂಡಿದೆ. ಇದನ್ನು ಸಣ್ಣ ಉರಿಯಲ್ಲಿ ಹುರಿತಾ ಇರಿ. 1-2 ನಿಮಿಷ ಹುರಿದ್ರೆ ಸಾಕು. ಅದು ಹುರಿದ್ರೆ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಸಿ ಹಸಿ ಇರುತ್ತೆ. ಇದಕ್ಕೆ 1 ಕಪ್ ಅಕ್ಕಿ ತಗೊಳ್ಳೋಣ. ಅಕ್ಕಿನ ತೊಳೆದು ಚೆನ್ನಾಗಿ ತೊಳೆದು ಎರಡು ಸಲ ತೊಳೆದು ನೀರು ಹಾಕಿ 2ರಿಂದ 3 ವಿಸಿಲ್ ಬರಲಿ. ಈಗ ಒಗ್ಗರಣೆಗೆ ರೆಡಿ ಮಾಡೋಣ. 2ರಿಂದ 3 ಟೀ ಸ್ಪೂನ್ ತುಪ್ಪ, ಉರಿ ಸಣ್ಣದಾಗಿರಲಿ. 1 ಟೀ ಸ್ಪೂನ್ ಮೆಣಸು, 2 ಟೀ ಸ್ಪೂನ್ ಜೀರಿಗೆ, ಮನೇಲಿ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ, ಅದು ಕಲಸಿ. ಹಸಿಮೆಣಸಿನ್ಕಾಯಿ 4ರಿಂದ 5 ಕಟ್ ಮಾಡಿರೋದು, ಅದನ್ನು ಹಾಕಿ ಇವಾಗ ಇದನ್ನು ಎಣ್ಣೆಲಿ ಸ್ವಲ್ಪ ಫ್ರೈ ಆಗಲಿ. ಕರಿಬೇವು ಹಾಕೋಣ. ಇವಾಗ ಗೋಡಂಬಿ ಹಾಕೋಣ. ಇದು ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕೋಣ. ಇದು ಈಗ ಒಗ್ಗರಣೆ ರೆಡಿಯಾಗಿದೆ. ಈಗ ಕುಕ್ಕರು 2ರಿಂದ 3 ವಿಸಿಲ್ ಬಂದಿದೆ ನೋಡಿ, ಮೆತ್ತಗಾಗಿದೆ. ಜಾಸ್ತಿ ಮೆತ್ತಗಾದ್ರೂ ಇದು ಚೆನ್ನಾಗಿರಲ್ಲ. ಇದಕ್ಕೆ ಸ್ವಲ್ಪ ನೀರು ಹಾಕಿ, ಬಿಸಿ ನೀರು ಹಾಕೋಣ. ಇದಕ್ಕೆ ಸ್ವಲ್ಪ ಒಲೆ ಮೇಲೆ ಇಟ್ಟರೆ, ಸಿಮ್ಮಲ್ಲಿ ಇಡೋಣ, ಚೆನ್ನಾಗಿ ಕುದಿಯುತ್ತೆ. ಅದು ನೀರೆಲ್ಲ ಮಿಕ್ಸ್ ಆದರೆ ಚೆನ್ನಾಗಿ ಆಗುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಚೆನ್ನಾಗಿ ಕಲಸಿದೆ. ಒಗ್ಗರಣೆ ಹಾಕಿರ್ತೀವಲ್ಲ, ಅದನ್ನ ಇದರಲ್ಲಿ ಹಾಕಿ ಇವಾಗ ಹಾಕಿ ಚೆನ್ನಾಗಿ ಕಲಸಿ. ಇವಾಗ ಈಗ ರೆಡಿ ಆಯಿತು ಖಾರ ಪೊಂಗಲ್. ಬಿಸಿ ಬಿಸಿಯಾಗಿ ಈ ಚಳಿಗೆ ಮಸ್ತಾಗಿರುತ್ತೆ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕೋಣ.
ಖಾರ ಪೊಂಗಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ವಂದನೆಗಳು.